ಒಳಪದರ, ಮಧ್ಯದ ಪದರ ಅಥವಾ ಮಯೋಮೆಟ್ರಿಯಂ ಅಂತ ಹೇಳ್ತೀವಿ, ಮತ್ತೆ ಹೊರಪದರ. ಈ ಮಧ್ಯದ ಪದರದಲ್ಲಿ ಸ್ಮೂತ್ ಮಸಲ್ಸ್ ಅಂತ ಇರುತ್ತೆ. ಅದು ಗಂಟಾಗಿ ಫೈಬ್ರಾಯ್ಡ್ಸ್ ತರ ಕಾಣಿಸ್ಕೊಳ್ಳುತ್ತೆ. ಕೇಳಿದ ತಕ್ಷಣ ಇದು ಕ್ಯಾನ್ಸರ್ ಗಡ್ಡೆನಾ, ಈ ತರ ಕ್ವಶನ್ ಕಾಮನ್ ಆಗಿ ಬರುತ್ತೆ. ಈ ಫೈಬ್ರಾಯ್ಡ್ಸ್ ಅನ್ನೋದು ಎಷ್ಟು ಸಾಮಾನ್ಯ. ಪೀರಿಯಡ್ಸ್ ಬಂದಾಗ ತುಂಬಾ ಪೇನ್ ಕಾಣಿಸ್ಕೊಳ್ಳುತ್ತೆ. ಎವ್ಯಾಲ್ಯೂಯೇಟ್ ಮಾಡ್ಬೇಕಾದ್ರೆ ಸ್ಕ್ಯಾನ್ ಮಾಡ್ತೀವಿ. ಆ ಸ್ಕ್ಯಾನ್ ಅಲ್ಲಿ ಆಕಸ್ಮಿಕವಾಗಿ ಕಂಡು ಬರುತ್ತೆ ಈ ಫೈಬ್ರಾಯ್ಡ್ಸ್. ಅಥವಾ ಒಬ್ಬೊಬ್ರು ತಾನೇ ಪ್ರೆಗ್ನೆಂಟ್ ಆಗಿರ್ತಾರೆ, ಪ್ರೆಗ್ನೆನ್ಸಿಲಿ ಸ್ಕ್ಯಾನಿಂಗ್ ಗೆ ಬರ್ತಾರೆ. ಸೊ ಅವಾಗ ನೋಡಿದಾಗೂ ಈ ಫೈಬ್ರಾಯ್ಡ್ಸ್ ಕಂಡು ಬರುತ್ತೆ. ಸೊ ಈಗ ಕಾಣಿಸೋ ಫೈಬ್ರಾಯ್ಡ್ಸ್ ಎಲ್ಲ ನಿಮ್ಗೆ ತೆಗಿಬೇಕು ಅಂತ ನಾವು ಅಡ್ವೈಸ್ ಮಾಡ್ತೀವ. ಯಾವ್ಯಾವ ಫೈಬ್ರಾಯ್ಡ್ಸ್ ನ ತೆಗಿಬೇಕಾಗುತ್ತೆ ಅಂತ ನೋಡೋಣ. ಫೈಬ್ರಾಯ್ಡ್ಸ್, ಗರ್ಭಕೋಶದಲ್ಲಿ ಗೆಡ್ಡೆಗಳು, ಇದ್ರ ಬಗ್ಗೆ ಮಾತಾಡೋಣ. ಈಗ ನಾರ್ಮಲಿ ಗರ್ಭಕೋಶದಲ್ಲಿ 3 ಪದರ ಇರುತ್ತೆ ಅಂತ ಹೇಳ್ತೀವಿ. ಒಳಪದರ, ಮಧ್ಯದ ಪದರ ಅಥವಾ ಮಯೋಮೆಟ್ರಿಯಂ ಅಂತ ಹೇಳ್ತೀವಿ, ಮತ್ತೆ ಹೊರಪದರ. ಈ ಮಧ್ಯದ ಪದರದಲ್ಲಿ ಸ್ಮೂತ್ ಮಸಲ್ಸ್ ಅಂತ ಇರುತ್ತೆ. ಅದು ಗಂಟಾಗಿ ಫೈಬ್ರಾಯ್ಡ್ಸ್ ತರ ಕಾಣಿಸ್ಕೊಳ್ಳುತ್ತೆ. ಸೊ ಈಗ ಫೈಬ್ರಾಯ್ಡ್ಸ್ ಅಥವಾ ಗೆಡ್ಡೆಗಳು ಅಂತ ಕೇಳಿದ ತಕ್ಷಣ ಇದು ಕ್ಯಾನ್ಸರ್ ಗಡ್ಡೆನಾ, ಈ ತರ ಕ್ವಶನ್ ಕಾಮನ್ ಆಗಿ ಬರುತ್ತೆ. ಆದ್ರೆ ಅದು ವರಿ ಮಾಡಬೇಕಾಗಿಲ್ಲ. ಇದು ಕ್ಯಾನ್ಸರ್ ಆಗಿ ಟರ್ನ್ ಆಗೋ ಚಾನ್ಸಸ್ ಲೆಸ್ ದ್ಯಾನ್ 1% ಅಂತ ಹೇಳ್ತೀವಿ. ಅಂದರೆ ಈಗ 99 ಜನದಲ್ಲಿ 99% ಅಲ್ಲಿ ಇದು ಕ್ಯಾನ್ಸರ್ ಆಗಿ ಟರ್ನ್ ಆಗೋದಿಲ್ಲ. ಸೊ ಅದರ ಭಯ ಬೀಳುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಎಷ್ಟು ಸಾಮಾನ್ಯ ಇದು, ಈ ಫೈಬ್ರಾಯ್ಡ್ಸ್ ಅನ್ನೋದು ಎಷ್ಟು ಸಾಮಾನ್ಯ, ಇದು ತುಂಬ ಕಾಮನ್ ಆಗೇ ನೋಡ್ತೀವಿ. ಈಗ ಒಂದು 4 ಹೆಣ್ಮಕ್ಳಿಗೆ ನಾವು ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ಒಬ್ಬರಿಗೆ ಫೈಬ್ರಾಯ್ಡ್ಸ್ ಇರೋ ಚಾನ್ಸಸ್ ಇರುತ್ತೆ. ಸೊ ಇದು ಅಷ್ಟು ಕಾಮನ್ನು, ಮತ್ತು ಇದು ಕ್ಯಾನ್ಸರ್ ಆಗಿ ಟರ್ನ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಮತ್ತು ಯಾವ ಏಜ್ ಗ್ರೂಪಲ್ಲಿ ನೋಡ್ತೀವಿ ಈ ಫೈಬ್ರಾಯ್ಡ್ಸ್ ಅನ್ನೋದನ್ನು? ಕಾಮನ್ ಆಗಿ ಇದು 15ರಿಂದ 45 ಅಥವಾ 48 ವರ್ಷದೊಳಗೆ ಇರೋ ಹೆಣ್ಮಕ್ಳಲ್ಲಿ ನೋಡ್ತೀವಿ. ಅಂದರೆ ಇದು ಹಾರ್ಮೋನ್ ಡಿಪೆಂಡೆಂಟ್ ಅಥವಾ ಈಸ್ಟ್ರೋಜನ್ ಡಿಪೆಂಡೆಂಟು ಅಂತ ಹೇಳ್ತೀವಿ. ಅಂದರೆ ಇವಾಗ ಫಸ್ಟ್ ಅವರು ಬರೋದಕ್ಕಿಂತ ಮುಂಚೆ ಅಥವಾ ನಿಂತ ಆದಮೇಲೆ ಈ ಹೊಸ ಫೈಬ್ರಾಯ್ಡ್ಸ್ ಬರುವಂಥ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಸೊ ಏನಿದೆಯೋ ಫೈಬ್ರಾಯ್ಡ್ಸ್ ಅದು ಹಾಗೇ ಇರ್ಬೋದು, ಆದರೆ ಹೊಸ ಫೈಬ್ರಾಯ್ಡ್ಸು ಅಷ್ಟು ಬರೋದಿಲ್ಲ ಅಂತ ಹೇಳ್ತೀವಿ. ಈಗ ಫೈಬ್ರಾಯ್ಡ್ಸ್ ಇರುತ್ತೆ, ಅದು ಹೆಂಗೆ ಡಯಾಗ್ನೋಸ್ ಮಾಡೋದು ಅಥವಾ ಪೇಷಂಟ್ಸ್ಗೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಫೈಬ್ರಾಯ್ಡ್ಸ್ ಇದೆಯಾ ಅಂತ ಹೆಂಗೆ ಕಂಡುಹಿಡ್ಕೊಳ್ಳೋದು ಅಂತ? ಈಗ ಎಷ್ಟೋ ಜನದಲ್ಲಿ, ಅಂದರೆ ಈಗ 10 to 30% ಅಲ್ಲಿ ಅವ್ರಿಗೆ ಫೈಬ್ರಾಯ್ಡ್ಸ್ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಅವರೇನೋ ಜನರಲ್ ಚೆಕಪ್ಗೆ ಬಂದಿರ್ತಾರೆ, ನಾವು ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಸ್ಕ್ಯಾನ್ ಮಾಡ್ತೀವಿ. ಆ ಸ್ಕ್ಯಾನಲ್ಲಿ ಆಕಸ್ಮಿಕವಾಗಿ ಕಂಡು ಬರುತ್ತೆ ಈ ಫೈಬ್ರಾಯ್ಡ್ಸು. ಅಥವಾ ಒಬ್ಬೊಬ್ರು ತಾನೇ ಪ್ರೆಗ್ನೆಂಟ್ ಆಗಿರ್ತಾರೆ, ಪ್ರೆಗ್ನೆನ್ಸಿಲಿ ಸ್ಕ್ಯಾನಿಂಗ್ಗೆ ಬರ್ತಾರೆ. ಸೊ ಅವಾಗ ನೋಡಿದಾಗೂ ಈ ಫೈಬ್ರಾಯ್ಡ್ಸು ಕಂಡು ಬರುತ್ತೆ. ಸೊ ಅವ್ರಿಗೇನು ಬೇರೆ ಥರ ಸಿಮ್ಟಮ್ಸು ಇರೋದೇ ಇಲ್ಲ. ಇನ್ನೊಂದು 10 to 25% ಪೇಷಂಟ್ಸಲ್ಲಿ ಏನಾಗುತ್ತೆ, ಅವ್ರಿಗೆ ಪೀರಿಯಡ್ಸ್ ಬಂದಾಗ ತುಂಬ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ, ಅಥವಾ ಪೀರಿಯಡ್ಸ್ ಟೈಮಲ್ಲಿ ತುಂಬ ಬ್ಲೀಡಿಂಗ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ಈ ಥರ ಕಂಪ್ಲೇಂಟ್ಸ್ ಇಟ್ಕೊಂಡು ನಮ್ಮಲ್ಲಿ ಬಂದಾಗ ನಾವು ಮೇಯ್ನಾಗೆ ಸ್ಕ್ಯಾನ್ ಮಾಡಿ ನೋಡ್ಕೊಳ್ತೀವಿ. ಆ ಸ್ಕ್ಯಾನಲ್ಲಿ ನಮಗೆ ಈ ಫೈಬ್ರಾಯ್ಡ್ಸು ಕಾಣಿಸ್ಕೊಳ್ಳುತ್ತೆ. ಇನ್ನೂ ಒಂದು 10ರಿಂದ 30% ಏನಾಗುತ್ತೆ, ಅವರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ. 1 ವರ್ಷ ಆಗಿರುತ್ತೆ ಅಥವಾ ಒಂದೂವರೆ ವರ್ಷ 2 ವರ್ಷದಿಂದ ಅವರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರೆ, ಆದರೆ ಕನ್ಸೀವ್ ಆಗಿರೋದಿಲ್ಲ. ಸೊ ಇಂಥ ಪೇಷಂಟ್ಸು ನಮ್ಮಲ್ಲಿ ಬಂದಾಗೂ ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಮಾಡ್ಕೊಳ್ತೀವಿ, ಅದರಲ್ಲೂ ಸ್ಕ್ಯಾನಿಂಗ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ಫೈಬ್ರಾಯ್ಡ್ಸ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಥರ ಹಲವಾರು, ಒಬ್ಬೊಬ್ಬರಿಗೆ ಕಾಮನಾಗಿ ಏನು ಸಿಮ್ಟಮ್ಸ್ ಇರೋದಿಲ್ಲ, ಇಲ್ಲ ಈ ಥರ ಪ್ರೆಗ್ನೆನ್ಸಿ ಅಂತ ಮಕ್ಕಳಾಗದೇ ಇರೋ ಸಿಮ್ಟಮ್ಸ್ ಇರ್ಬೋದು, ಅಥವಾ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇಯ್ನು, ಬ್ಲೀಡಿಂಗು, ಈ ಥರ ಸಿಮ್ಟಮ್ಸಲ್ಲಿ ಈ ಫೈಬ್ರಾಯ್ಡ್ ಪೇಷಂಟ್ಸು ಬರ್ತಾರೆ ನಮ್ಮ ಹತ್ರ. ಸೊ ಇವಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಿ ನಿಮಗೆ ಫೈಬ್ರಾಯ್ಡ್ಸ್ ಇದೆ ಅಂತ ಕಂಡು ಬರುತ್ತೆ. ಸೊ ಈಗ ಕಾಣಿಸೋ ಫೈಬ್ರಾಯ್ಡ್ಸ್ ಎಲ್ಲ ನಿಮಗೆ ತೆಗಿಬೇಕು ಅಂತ ನಾವು ಅಡ್ವೈಸ್ ಮಾಡ್ತೀವ. ಯಾವ್ಯಾವ ಫೈಬ್ರಾಯ್ಡ್ಸ್ನ ತೆಗಿಬೇಕಾಗುತ್ತೆ ಅಂತ ನೋಡೋಣ. ಈಗ ಸಣ್ಣದು, ಅಂದರೆ ಈಗ ಒಂದು 2 ಸೆಂಟಿಮೀಟರ್ ಇರುತ್ತೆ ಅಥವಾ 3 ಸೆಂಟಿಮೀಟರ್ ಇರುತ್ತೆ, ಅದೇನು ತೊಂದರೆ ಮಾಡ್ತಾ ಇರೋದಿಲ್ಲ, ಅಂಥ ಫೈಬ್ರಾಯ್ಡ್ಸ್ನ ತೆಗಿಯೋ ಅವಶ್ಯಕತೆ ಇರೋದಿಲ್ಲ. ಅಥವಾ ಸೈಜ್ ಅಂತ ಏನು ಹೇಳ್ತೀವಿ, ಈಗ 5 ಸೆಂಟಿಮೀಟ್ರಿಗಿಂತ ಜಾಸ್ತಿ ಅಥವಾ 6 ಸೆಂಟಿಮೀಟ್ರಿಗಿಂತ ಜಾಸ್ತಿ, ಅಥವಾ ಇವಾಗ ನಾವು ಸ್ಕ್ಯಾನ್ ಮಾಡಿ ನೋಡಿರ್ತೀವಿ ಒಂದು 4 ಅಥವಾ 5 ಸೆಂಟಿಮೀಟರ್ ಇರುತ್ತೆ, ಇನ್ನೊಂದು 3 ತಿಂಗಳು ಬಿಟ್ಟು ಅಥವಾ ಇನ್ನೊಂದು 6 ತಿಂಗಳು ಬಿಟ್ಟು ಮತ್ತೆ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಅದೇನಾದರೂ ಫೈಬ್ರಾಯ್ಡ್ ಸೈಜು ಬೇಗ ಬೆಳೀತಾ ಇದೆ, ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದಾಗ ನಾವು ಅದನ್ನು ತೆಗಿಬೇಕು ಅಂತ ಹೇಳ್ತೀವಿ. ಈಗ ಆಲ್ರೆಡಿ ಹೇಳಿರೋ ಹಾಗೆ ಅದು ಕ್ಯಾನ್ಸರ್ ಆಗಿ ಟರ್ನ್ ಆಗೋ ಚಾನ್ಸಸ್ಸು ಲೆಸ್ ದ್ಯಾನ್ 1%. ಬಟ್ ಅದೇನಾದರೂ ಬೇಗ ಬೆಳೀತಾ ಇದೆ ಅಂತ ಹೇಳಿದಾಗ ನಾವು ಅದನ್ನು ತೆಗಿಬೇಕು ಅಂತ ಹೇಳ್ತೀವಿ. ಇಲ್ಲ ಅಂತ ಹೇಳಿದ್ರೆ, ಈಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋ ಕಪಲಲ್ಲಿ ಈ ಫೈಬ್ರಾಯ್ಡ್ ಏನಾದರೂ ಗರ್ಭಕೋಶದ ಕ್ಯಾವಿಟಿ ಒಳಗೆ ಅಥವಾ ಮಗು ಬೆಳೆಯೋ ಜಾಗದಲ್ಲಿ ಏನಾದರೂ ಈ ಫೈಬ್ರಾಯ್ಡ್ ಬರ್ತಾ ಇದ್ರೆ ಅದನ್ನು ನಾವು ತೆಗಿಬೇಕಾಗತ್ತೆ. ಸೊ ಈ ಥರ ಫೈಬ್ರಾಯ್ಡ್ಸ್ ಕಂಡು ಬಂದು ಅದನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ, ಈಗ ಮುಂಚಿನ ಕಾಲದಲ್ಲೆಲ್ಲ ಏನಾಗ್ತಿತ್ತು, ದೊಡ್ಡ ಸರ್ಜರಿ ಥರ ಮಾಡಿ
ಇಷ್ಟು ಉದ್ದ ಸ್ಟಿಚ್ ಎಲ್ಲ ಹಾಕಿ ಅವ್ರಿಗೆ 1 ತಿಂಗಳು ಬೆಡ್ ರೆಸ್ಟು 2 ತಿಂಗಳು ಬೆಡ್ ರೆಸ್ಟು ಆ ಥರ ಎಲ್ಲ ಹೇಳ್ತಿದ್ರು, ಅಂದರೆ ಕಾಂಪ್ಲಿಕೇಟೆಡ್ ಸರ್ಜರಿ ಅಂತೆಲ್ಲನೂ. ಇವಾಗ ಮೇಯ್ನಾಗಿ ನಾವು ಹಿಸ್ಟ್ರೋಸ್ಕೋಪಿ ಅಥವಾ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೀವಿ. ಈ ಮೂಲಕ ನಾವು ಫೈಬ್ರಾಯ್ಡ್ಸ್ನ ತೆಗಿತೀವಿ. ಈ ಲ್ಯಾಪ್ರೋಸ್ಕೋಪಿ ಅಂತ ಹೇಳಿದ್ರೆ ಈಗ ಒಂದು 3 ಸಣ್ಣ ಹೋಲ್ ಮಾಡ್ತೀವಿ, 1 ರಿಂದ 2 ಸೆಂಟಿಮೀಟರ್ ಅಷ್ಟು ಹೋಲ್ ಮಾಡಿ ಆ ಹೋಲ್ ಒಳಗೆ ಕ್ಯಾಮ್ರಾ, ಇನ್ಸ್ಟ್ರೂಮೆಂಟ್ಸು ಇದನ್ನೆಲ್ಲ ಪಾಸ್ ಮಾಡಿಬಿಟ್ಟು ನಾವು ಫೈಬ್ರಾಯ್ಡ್ಸ್ನ ಹಾಗೆ ತೆಗಿತೀವಿ. ಅದು ತೆಗೆದಾದ್ಮೇಲೆ 1 ಅಥವಾ 2 ಸ್ಟಿಚ್ಚು ಹಾಕ್ಬಿಟ್ಟು ಆ ಸಣ್ಣ ಹೋಲ್ ಅಂತ ಏನಿದೆಯೋ ಅದನ್ನು ನಾವು ಕ್ಲೋಸ್ ಮಾಡ್ತೀವಿ. ಇಲ್ಲ ಒಂದೊಂದು ಮಗು ಬೆಳೆಯೋ ಜಾಗದಲ್ಲಿ ತುಂಬ ಫೈಬ್ರಾಯ್ಡ್ಸ್ ಇದ್ದರೆ ನಾವು ಕೆಳಗಡೆಯಿಂದ ಹಿಸ್ಟ್ರೋಸ್ಕೋಪಿ ಅಂತ ಮಾಡ್ತೀವಿ. ಆ ಹಿಸ್ಟ್ರೋಸ್ಕೋಪಿ ಮೂಲಕ ನಾವು ಹಾಗೇ ಫೈಬ್ರಾಯ್ಡ್ಸ್ನ ತೆಗೆದು ರಿಮೂವ್ ಮಾಡ್ಬೋದು. ಆವಾಗ ಯಾವುದೇ ರೀತಿ ಸ್ಟಿಚಸ್ ಅಂತ ಕೂಡ ಇರೋದಿಲ್ಲ. ಸೊ ಈ ಥರ ಹಿಸ್ಟ್ರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ ಇದನ್ನು ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ಅಂತ ನಾವು ಹೇಳ್ತೀವಿ. ಅಂದರೆ ಇವಾಗ ಸರ್ಜರಿ ಆದಮೇಲೆ ಒಂದು 24 ಅವರ್ಸ್ ಅಬ್ಸರ್ವೇಷನ್ ಮಾಡಿಕೊಂಡು ನಿಮ್ಮನ್ನ ನಾವು ಡೈರೆಕ್ಟಾಗಿ ಇಮಿಡಿಯೇಟ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. ಅಂದರೆ ಈಗ 3 ದಿನ ಅಡ್ಮಿಷನು, 4 ದಿನ ಅಡ್ಮಿಷನು, 1 ವಾರ ಆಸ್ಪತ್ರೆಯಲ್ಲಿ ಇರಬೇಕು, ಆ ಥರದ್ದೆಲ್ಲ ಏನೂ ಅವಶ್ಯಕತೆ ಇಲ್ಲ. ಸೊ ಡಿಸ್ಚಾರ್ಜ್ ಮಾಡಿದ್ಮೇಲೆ ಅವರು ಇಮಿಡಿಯೇಟ್ಲಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನಿರುತ್ತೋ ನೀವು ಹಾಗೆ ಹೋಗಿ ಕಂಟಿನ್ಯೂ ಮಾಡ್ಬೋದು. ಮತ್ತು ಕಾಂಪ್ಲಿಕೇಶನ್ಸು ಇದೆಲ್ಲನೂ ತುಂಬ ಕಡಿಮೆ ಆಗಿದೆ. ಈಗ ಫೈಬ್ರಾಯ್ಡ್ಸು ರಿಮೂವ್ ಮಾಡಿ ಆಗಿದೆ. ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತೀರಾ. ಈಗ ನಿಮ್ಮಲ್ಲಿ ಕ್ವೆಶನ್ ಬರುತ್ತೆ, ಈಗ ಫೈಬ್ರಾಯ್ಡ್ ತೆಗೆದಾದ್ಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿಲಿ ಏನಾದರೂ ತೊಂದರೆಗಳು ಕಾಣಿಸ್ಕೊಳ್ಳುತ್ತಾ, ಅಥವಾ ಡೆಲಿವರಿ ಟೈಮಲ್ಲಿ ಏನಾದರೂ ತೊಂದರೆ ಕಾಣಿಸ್ಕೊಳ್ಳುತ್ತಾ, ಅಥವಾ ನಾರ್ಮಲ್ ಏನಾದ್ರು ಆಗೋ ಚಾನ್ಸಸ್ ಇರುತ್ತಾ, ಸಿಸೇರಿಯನ್ಗೆ ಹೋಗಬೇಕಾ ಅಂತೆಲ್ಲನೂ. ಸೊ ಈ ಥರ ನೋಡಿದಾಗ ಕಾಮನ್ ಆಗಿ ಸಿಸೇರಿಯನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ಬಟ್ ನಾರ್ಮಲ್ ಡೆಲಿವರಿ ಆಗೋದೇ ಇಲ್ಲ ಅಂತ ಏನೂ ಇಲ್ಲ. ಆಮೇಲೆ ಬೇರೆ ರೀತಿ ಕಾಂಪ್ಲಿಕೇಶನ್ಸು ಏನಾದರೂ ಆಗುತ್ತೆ ಅಂತೆಲ್ಲ ಭಯ ಬೀಳೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ನೆಕ್ಸ್ಟ್ ಈಗ ಫೈಬ್ರಾಯ್ಡ್ಸ್ ಒಂದ್ಸಲಿ ನೀವು ರಿಮೂವ್ ಮಾಡಿಸಿರ್ತೀರಾ, ಮತ್ತೆ ಫೈಬ್ರಾಯ್ಡ್ಸ್ ಬರೋದಿಲ್ವಾ, ಮತ್ತೆ ಕಾಣಿಸ್ಕೊಳ್ಳೋದಿಲ್ವಾ, ಆ ಥರ ಕ್ವಶನು ಇರುತ್ತೆ ನಿಮಗೆ. ಆದರೆ ರೆಕರೆನ್ಸ್ ಅಂತ ಹೇಳ್ತೀವಿ. ಈ ಫೈಬ್ರಾಯ್ಡ್ಸ್ ಇವಾಗ ನೀವು ಫುಲ್ಲು ತೆಗ್ಸಿರ್ತೀರಾ, ಒಬ್ಬೊಬ್ಬರಲ್ಲಿ ಹೇಳೋಕ್ಕಾಗೋದಿಲ್ಲ. ಈಗ ಒಂದು 2 ಇಯರ್ಸ್ ಬಿಟ್ಟು ಮತ್ತೆ ಸ್ಕ್ಯಾನ್ ಮಾಡಿದಾಗ ಮತ್ತೆ ಸಣ್ಣ ಪುಟ್ಟ ಫೈಬ್ರಾಯ್ಡ್ಸು ಬರೋ ಚಾನ್ಸಸ್ ಇರುತ್ತೆ. ಆದರೆ ಈಗ ಆಲ್ರೆಡಿ ಹೇಳಿರೋ ಹಾಗೆ ಅದು ಸಣ್ಣ ಸೈಜ್ ಇದ್ದು ಏನು ತೊಂದರೆನೇ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ತೆಗೆಯೋ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಈಗ ಕೆಲವರಲ್ಲಿ ನಾರ್ಮಲ್ ಆಗಿ ಏನು ಫೈಬ್ರಾಯ್ಡ್ಸ್ ಏನೂ ಇರೋದಿಲ್ಲ, ಅವ್ರಿಗೆ ಪ್ರೆಗ್ನೆನ್ಸಿ ಆಗಿರುತ್ತೆ, ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗಿರುತ್ತೆ, ಪ್ರೆಗ್ನೆನ್ಸಿಲೂ ಏನು ಕಾಂಪ್ಲಿಕೇಶನ್ಸ್ ಇರೋದಿಲ್ಲ, ಡೆಲಿವರಿ ಎಲ್ಲ ಆಗಿರುತ್ತೆ. ನೆಕ್ಸ್ಟ್ ಅವರು ಸೆಕೆಂಡ್ ಬೇಬಿಗೆ ಟ್ರೈ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ. ಸೊ ಅವ್ರಿಗೆ ಆವಾಗ ನಾವು ಸ್ಕ್ಯಾನ್ ಮಾಡಿ ನೋಡ್ಕೊಂಡಾಗ ಫೈಬ್ರಾಯ್ಡ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ಇದು ಪರ್ಟಿಕ್ಯುಲರ್ ಟೈಮ್ ಅಂತ ಇಲ್ಲ, ಇವಾಗಲೇ ಬರುತ್ತೆ, ಈಗ ಓಕೆ ಒಂದು ಪ್ರೆಗ್ನೆನ್ಸಿ ಆಗೋಯ್ತು ನೆಕ್ಸ್ಟ್ ಬರೋದಿಲ್ಲ, ಆ ಥರ ಏನೂ ಇಲ್ಲ. ಯಾವ ಟೈಮಲ್ಲಿ ಬೇಕಾದರೂ ಬರ್ಬೋದು. ಆದರೆ ಯೂಶ್ವಲಿ 45 ಅಥವಾ 48 ಇಯರ್ಸ್ ಆದಮೇಲೆ ಹೊಸದಾಗಿ ಫೈಬ್ರಾಯ್ಡ್ಸ್ ಬರೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಏನಿರುತ್ತೋ ಅದು ಹಾಗೆ ಇರ್ಬೋದು. ಹೊಸದಾಗಿ ಬರೋದು ಅಥವಾ ಇರೋ ಫೈಬ್ರಾಯ್ಡ್ಸು ಬೇಗ ಬೆಳೆಯೋ ಚಾನ್ಸಸ್ ಎಲ್ಲ ನಿಮಗೆ ಕಡಿಮೆ ಆಗುತ್ತೆ ಆಫ್ಟರ್ 48 ಅಥವಾ 50 ಇಯರ್ಸ್. ಸೊ ಇದೆಲ್ಲದರಿಂದ ಏನು ಗೊತ್ತಾಯಿತು ಅಂತ ಹೇಳಿದ್ರೆ, ಫೈಬ್ರಾಯ್ಡ್ಸ್ ಅಂದರೆ ಭಯ ಬೀಳೋವಂಥ ಅವಶ್ಯಕತೆ ಇಲ್ಲ. ಫಸ್ಟು ಗರ್ಭಕೋಶದಲ್ಲಿ ಏನೋ ಗೆಡ್ಡೆ ಬಂದುಬಿಡಿದೆ, ಏನು ಮಾಡೋದು, ಕ್ಯಾನ್ಸರ್ ಆಗಿಬಿಡುತ್ತಾ, ಸೊ ಈ ಥರ ಎಲ್ಲ ಏನು ಭಯ ಬೀಳೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಯಾವಾಗ ಏನು ಸಿಮ್ಟಮ್ಸ್ ಕಾಣಿಸ್ಕೊಳುತ್ತೋ ತಕ್ಷಣ ನೀವು ಡಾಕ್ಟ್ರನ್ನ ಮೀಟ್ ಮಾಡಿದ್ರೆ ಅವರು ಕರೆಕ್ಟಾಗಿ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು, ಅದರಿಂದ ನಿಮಗೆ ಏನು ನೆಕ್ಸ್ಟ್ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡೋದಕ್ಕೆ ಯಾವ ಥರ ಬೇಕು ಅಂತ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.